ಸೋಫಿಯಾ ತನ್ನ ಬಡ ಕುಟುಂಬದೊಂದಿಗೆ ಒಂದು ಸಣ್ಣ ಹಳ್ಳಿಯಲ್ಲಿ ವಾಸಿಸುತ್ತಿದ್ದಳು. ಆರ್ಥಿಕ ತೊಂದರೆಗಳ ಹೊರತಾಗಿಯೂ ಸೋಫಿಯ ಕಲ್ಪನೆಗೆ ಮಿತಿಯೇ ಇರಲಿಲ್ಲ. ಅವಳು ಆಗಾಗ್ಗೆ ಆಕಾಶದತ್ತ ನೋಡುತ್ತಿದ್ದಳು, ವಿಮಾನಗಳು ತಲೆಯ ಮೇಲೆ ಹಾರುವುದನ್ನು ನೋಡುತ್ತಿದ್ದಳು. ಅವಳು ಎಂದಾದರೂ ಒಂದು ದಿನ ವಿಮಾನದಲ್ಲಿ ಹಾರುವ ಕನಸು ಕಾಣುತ್ತಿದ್ದಳು. ಸೋಫಿಯ ಕುಟುಂಬಕ್ಕೆ ವಿಮಾನ ಟಿಕೆಟ್ಗಳನ್ನು ಪಡೆಯಲು ಸಾಧ್ಯವಿರಲಿಲ್ಲ, ಆದರೆ ಅವಳು ಎಂದಿಗೂ ಭರವಸೆಯನ್ನು ಕಳೆದುಕೊಳ್ಳಲಿಲ್ಲ. ಅವಳು ವಿಮಾನಗಳ ಚಿತ್ರಗಳನ್ನು ಬಿಡಿಸಿದಳು, ಹಾರಾಟದ ಬಗ್ಗೆ ಪುಸ್ತಕಗಳನ್ನು ಓದುತ್ತಿದ್ದಳು ಮತ್ತು ಪೈಲಟ್ನಂತೆ ನಟಿಸುತ್ತಿದ್ದಳು. ಅವಳ ದೃಢನಿಶ್ಚಯ ಮತ್ತು ಉತ್ಸಾಹವು ಅವಳ ಸಮುದಾಯಕ್ಕೆ ಸ್ಫೂರ್ತಿ ನೀಡಿತು. ಒಂದು ದಿನ ಸ್ಥಳೀಯ ವಿಮಾನಯಾನ ಸಂಸ್ಥೆಯು ಬಡ ಮಕ್ಕಳಿಗೆ ಉಚಿತ ವಿಮಾನವನ್ನು ಪ್ರಯಾಣಿಸುವ ಅವಕಾಶಕ್ಕಾಗಿ ಗೆಲ್ಲಲು ಸ್ಪರ್ಧೆಯನ್ನು ಪ್ರಾರಂಭಿಸಿತು. ಸೋಫಿಯ ಶಿಕ್ಷಕಿ ಅವಳನ್ನು ಭಾಗವಹಿಸಲು ಪ್ರೋತ್ಸಾಹಿಸಿದಳು ಮತ್ತು ಅವಳು ಹಾರಾಟದ ಕನಸಿನ ಬಗ್ಗೆ ಒಂದು ಪ್ರಬಂಧವನ್ನು ಸಲ್ಲಿಸಿದಳು. ವಾರಗಳ ನಂತರ ಸೋಫಿಗೆ ಅನಿರೀಕ್ಷಿತ ಕರೆ ಬಂದಿತು. ಅವಳು ಸ್ಪರ್ಧೆಯಲ್ಲಿ ಗೆದ್ದ ವಿಷಯ ತಿಳಿಸಿದಳು. ಸೋಫಿಯ ವಿಮಾನ ಹತ್ತುತ್ತಿದ್ದಂತೆ ಅವಳ ಕಣ್ಣುಗಳಲ್ಲಿ ಸಂತೋಷದ ಕಣ್ಣೀರು ತುಂಬಿತು. ಅವಳು ರಾಜಮನೆತನದವಳಂತೆ ಭಾವಿಸಿದಳು. ಟೇಕ್ ಆಫ್ನ ರೋಮಾಂಚನ್, ಎತ್ತರದಲ್ಲಿ ಪ್ರಯಾಣಿಸುವುದು ಮತ್ತು ಉಸಿರು ಹಿರಿಯುವ ನೋಟಗಳನ್ನು ಅನುಭವಿಸುತ್ತಿದ್ದಳು. ವಿಮಾನ ಸಿಬ್ಬಂದಿ ಅವಳನ್ನು ದಯೆಯಿಂದ ಮುದ್ದಿಸಿದರು, ಅವಳನ್ನು ವಿಶೇಷವೆಂದು ಭಾವಿಸಿದರು. ಸೋಫಿಯ ಕನಸು ನನಸಾಯಿತು, ಅಸಾಧ್ಯವೆಂದು ತೋರುವ ವಿಷಯಗಳು ಸಹ ಸಾಧ್ಯವಾಗಬಹುದು ಎಂದು ಸಾಬೀತುಪಡಿಸಿತು. ಅವಳ ಕತೆ ಇತರರು ತಮ್ಮ ಆಕಾಂಕ್ಷೆಗಳನ್ನು ಬೆನ್ನಟ್ಟಲು ಪ್ರೇರೇಪಿಸಿತು. ಎಷ್ಟೇ ಕಷ್ಟಕರವಾಗಿದ್ದರೂ ಸಹ ತನ್ನ ಸನ್ನಿವೇಶಗಳು ತನ್ನನ್ನು ವ್ಯಾಖ್ಯಾನಿಸುವುದಿಲ್ಲ ಎಂದು ಸೋಫಿಯಾ ಅರಿತುಕೊಂಡಳು. ಸೋಫಿಯ ಪ್ರಯಾಣವು ಕನಸುಗಳು ಗಡಿಗಳನ್ನು ಮೀರಬಹುದು ಮತ್ತು ಪರಿಶ್ರಮದಿಂದ ಏನನ್ನಾದರೂ ಸಾಧಿಸಬಹುದು ಎಂದು ಅವಳಿಗೆ ಕಲಿಸಿತು. ಅವಳ ಅನುಭವವು ವಾಯುಯಾನದ ಬಗ್ಗೆ ಉತ್ಸಾಹವನ್ನು ಹುಟ್ಟುಹಾಕಿತು ಮತ್ತು ಅವಳು ಈ ಕ್ಷೇತ್ರದಲ್ಲಿ ವೃತ್ತಿಜೀವನವನ್ನು ಮುಂದುವರಿಸಲು ಪ್ರಾರಂಭಿಸಿದಳು. ಸೋಫಿಯ ಕತೆ ಭರವಸೆ ದಾರಿದೀಪವಾಯಿತು. ಕನಸುಗಳು ನಿಜವಾಗಿಯೂ ನನಸಾಗಬಹುದು ಎಂದು ಇತರರು ಎಂದಿಗೂ ಕನಸು ಕಾಣುವುದನ್ನು ನಿಲ್ಲಿಸಬಾರದು ಎಂದು ನೆನಪಿಸುತ್ತದೆ.